ನಮಸ್ಕಾರ ವೀಕ್ಷಕರೇ, ಇವತ್ತು ಅಡುಗೆ ಅರಮನೆ ಫೌಂಡರ್ ಆದ ಲಯನ್ ಸುಮಾ ಪ್ರಶಾಂತ್ ಅವರು ಮತ್ತೆ ರಾಘಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ನಿಮ್ಮಿಬ್ಬರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಸುಮಕ್ಕನ ಹತ್ರ ಮಾತಾಡೋಣ. ಸುಮಕ್ಕ, ನಿಮ್ಗೆ ಅಡುಗೆ ಅರಮನೆ ಪೇಜ್ ಓಪನ್ ಮಾಡ್ಬೇಕಂತ ಯಾಕೆ ಅನಿಸ್ತು? ಇದು ದೊಡ್ಡ ಕತೆ ಹೇಳ, ಸಣ್ಣದಾಗಲ್ಲ ದೊಡ್ಡದಾಗಿ ಹೇಳಿ. ಒಂದಿನ ಬೆಂಡೆಕಾಯಿನ ಉದ್ದುದ್ದ ಕಟ್ ಮಾಡಿದೆ, ತೊಟ್ಟು ಮತ್ತೆ ತೆಗ್ದು. ಅವಾಗೆಲ್ಲ ತುಂಬಾ ಹಿಂದೆ 10 ವರ್ಷದ ಹಿಂದೆ ಈ ಬೆಂಡಿ ಫ್ರೈ ಎಲ್ಲ ಇರ್ಲಿಲ್ಲ ಅಡಿಗೆನಲ್ಲಿ. ಈಗೇನು ಅಡಿಗೆ ಮನೆಗಳಲ್ಲಿ ಮದುವೆ ಮನೇಲಿ ಮಾಡ್ತಾರಲ್ಲ ಬೆಂಡಿ ಫ್ರೈ, ಅವೆಲ್ಲ ಇರ್ಲಿಲ್ಲ. ಏನ್ ಮಾಡ್ಬೋದು, ಅದನ್ನ ಕಟ್ ಮಾಡಿ ಫ್ರಿಜ್ ಅಲ್ಲಿ ಏನೇನ್ ಮಸಾಲಾ ಸಿಗುತ್ತೆ, ಚಾಟ್ ಮಸಾಲ, ಆಮ್ಚೂರು, ಚಟ್ನಿ ಪುಡಿ, ವಾಂಗಿಬಾತ್ ಪುಡಿ, ಚಿಲ್ಲಿ ಪೌಡರ್, ಉಪ್ಪು ಎಲ್ಲ ತೆಗೆದು ಮಿಕ್ಸ್ ಮಾಡೋದ್ರೊಳಗೆ ತುಂಬಿ ಶಾಲೋ ಫ್ರೈ ಮಾಡಿದ್ವಿ. ಶಾಲೋ ಫ್ರೈ ಮಾಡಿದ್ವಿ, ತುಂಬಾ ಅಲ್ಟಿಮೇಟ್ ಟೇಸ್ಟ್ ಆಯ್ತು. ನಿಂಬೆ ಹಣ್ಣು ಹಿಂಡ್ಕೊಂತಿದ್ದು. ಅವರು ನಮ್ ಮನೆಗ್ ಬಂದಿದ್ರು, ರಾಘವೇಂದ್ರಾಚಾರ್ಯ ಜೋಶಿ ಅಂತ. ನಾವೆಲ್ಲ ಫೇಸ್ಬುಕ್ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಫೇಸ್ಬುಕ್ ಹಾಕೊಂಡೆ, ಮಾಮೂಲಿ ನನ್ನ ಪೇಜ್ ಹಾಕೊಂಡೆ, ನಂದು ಸಾರಿ ಇದಕ್ಕೆ ಪ್ರೊಫೈಲ್ ಹಾಕೊಂಡೆ. ಓಕೆ, ಸಾರಿ. ಆಮೇಲೆ ಇದು ಈ ತರ ಅಡ್ಗೆಗಳೆಲ್ಲ ನೀನ್ ಚೆನ್ನಾಗ್ ಮಾಡ್ತಿಲ್ವಾ, ಒಂದು ಗ್ರೂಪ್ ತರ ಮಾಡಿ ಎಲ್ಲ ಹಾಕೋತಾ ಬಾ, ನಮ್ ಫೇಸ್ಬುಕ್ ಅಕೌಂಟ್ ಎಷ್ಟ್ ದಿವಸ ಇರ್ಲಿ ಬಿಡ್ಲಿ ಇದಂತೂ ಇರುತ್ತೆ ಅಂತ ಇವ್ರಂದ್ರು. ಗ್ರೂಪ್ ಇರುತ್ತೆ ಅಂತ ಹಾಗಾಗಿ ನಿಮ್ಗೆ ಸಜೆಸ್ಟ್ ಮಾಡಿದ್ದು ರಾಘಣ್ಣ. ಹೌದು, ನನಗಿದ್ ಮಾಡಕ್ ಬರಲ್ಲ ಅಂದ್ರೆ ಪಾಪ ಈ ತಾನೇ ಗ್ರೂಪ್ ಅಂತ ಅಡಿಗೆ ಅರಮನೆ ಅಂತ ಮಾಡಿ ಫೋನ್ ತಗೊಂಡು ಗ್ರೂಪ್ ಕ್ರಿಯೇಟ್ ಮಾಡಿ ಅವಾಗ ನಮ್ದು ಬ್ರಾಹ್ಮಣ ಸಂಘ ಅಂತಂದ್ರೆ ಆತರ ಗ್ರೂಪ್ಸ್ ಇದ್ದು. ನಾವು ವಾಟ್ಸ್ಆಪ್ ಇರ್ಲಿಲ್ಲ ಅವಾಗ, ವಾಟ್ಸ್ಆಪ್ ತುಂಬಾ ರೇರ್ ಆಗಿತ್ತು. ಫೇಸ್ಬುಕ್ ಅಲ್ಲಿ ನಮ್ದು ಏನಿದ್ರು ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಮೆಸೆಂಜರ್ ಅಲ್ಲಿ ಹಾಕಿದ್ರೆ ಉಳಿಯಲ್ಲ. ಇದು ಇದ್ರಲ್ಲಿ ಅಡಿಗೆ ಮಾಡಿದ ಅಡಿಗೆಗಳು ಮತ್ತೆ ನಮ್ದು ಹೋಗ್ಬಿಡತ್ತೆ. ನಮ್ದು ಈ ಬ್ರಾಹ್ಮಿನ್ಸ್ ಅಡಿಗೆ ಏನಿರುತ್ತೋ ಅವೆಲ್ಲ ಹಾಕೋತಾ ಬರೋಣ ಅಂತ ಡಿಸೈಡ್ ಮಾಡಿ ಅಡಿಗೆ ಅರಮನೆ ಅಂತಂದು ಇದನ್ನ ಮಾಡಿ ಹಾಕಿದ್ವಿ. ಅದ್ರಲ್ಲಿ ನಿಮ್ಗೆ ಅಡಿಗೆ ಅರಮನೆ ಅಂತ ಪೇಜ್ ಹೆಸರು ಇಡ್ಬೇಕು ಇಲ್ಲ, ಮುಂಚಿಂದಾನು ನನ್ನ ಅರಮನೆ ಅಂದ್ರೆ ಅಡಿಗೆ ಮನೆ ಅಂತ ನಮ್ಮ ಮೈಂಡ್ ಅಲ್ಲಿ ಅದೇ ಇತ್ತು. ಸೇಮ್ ಸ್ಟಾರ್ಟಿಂಗ್ ಹೆಣ್ಮಕ್ಳಿಗೆ ಯಾವಾಗ್ಲೂ ಅವ್ರ ಅರಮನೆ ಅಡಿಗೆ ಮನೆ ಆಗಿರುತ್ತಲ್ಲ, ಹಾಗಾಗಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅಡಿಗೆ ಅರಮನೆ ಅಂತ ಇಟ್ವಿ. ಆಮೇಲೆ ಅದನ್ನ ಬರ್ತಾ ಶುದ್ಧ ಸಸ್ಯಾಹಾರಿ ಅಂತ ನಾನ್ ವೆಜ್ ಎಲ್ಲ ಹಾಕಕ್ ಶುರು ಮಾಡಿ ನಾವು ಮಾಡಿದ ರೆಸಿಪಿನ ನೀವು ಮಾಡಿದ ರೆಸಿಪಿನೇ ಹಾಕೊಂಡೋದು ಇದು ಮಾಡೋದಕ್ಕಂತ ಮಾಡಿದ್ದು. ಅದನ್ನ ಪೇಜ್ ಇದು ಗ್ರೂಪ್ ಮಾಡಿದ್ದು. ಬಟ್ ಅದು ಬರ್ತಾ ಫೇಮಸ್ ಆಗ್ಲಿಕ್ಕೆ ಮತ್ ನಾನ್ ವೆಜ್ ಬಹಳ ಬರ್ತಾ ಇದ್ವು ಅದ್ರಲ್ಲಿ ಗ್ರೂಪ್ ನಲ್ಲಿ. ನಾವು ಸಸ್ಯಾಹಾರಿಗಳಿಗೆ ಸಸ್ಯಾಹಾರಿ ಅಲ್ಲ, ಇದಕ್ಕಾಗಿ ಶುದ್ಧ ಸಸ್ಯಾಹಾರಿ ಅಂತಂದು ಆಮೇಲೆ ಚೇಂಜ್ ಮಾಡಿದ್ವಿ ಅದನ್ನ. ಈ ಅಡುಗೆ ಅರಮನೆ ಪೇಜ್ ಓಪನ್ ಆಗಿದ್ದು ಯಾವ ವರ್ಷ? 10 ವರ್ಷದ ಹಿಂದೆ. 10 ವರ್ಷದಿಂದ ಅಂದ್ರೆ 2016 ಡಿಸೆಂಬರ್ 31. ಮತ್ತೆ ನೀವೀಗ ನಾಡ್ದು ಈಗ 10ನೇ ವರ್ಷದ ಸಂಭ್ರಮಾಚರಣೆ ಕೈಗೊಂಡಿದ್ದೀರಾ. ಅದು ಕೂಡ ಜನವರಿ 31 ಮಾಡ್ತಾ ಇದೀವಿ. ಅವತ್ತೇ ಅದಕ್ಕೆ ಕಾರಣ ಏನು? ಅದೇ ದಿವಸ ಮಾಡಿದ್ರೆ ಎಕ್ಸಾಕ್ಟ್ 10 years ಆಗುತ್ತೆ ಅಂತ 10 years ಆನಿವರ್ಸರಿ ಟೈಪ್ ಆಗುತ್ತೆ. ಈ ಬೆಂಡೆಕಾಯಿ ರೆಸಿಪಿಗೂ ಅದಕ್ಕೂ ಏನೋ ಲಿಂಕ್ ಇಲ್ಲ ಅಂತ? ಹಂಗೇನ್ ಲಿಂಕ್ ಅಂತ ಏನಿಲ್ಲ. ಇಲ್ಲ, ಮೊನ್ನೆ ಬೆಂಡೆಕಾಯಿನ ಥೀಮ್ ಕೊಟ್ಟಿದ್ವಿ, ಅದಕ್ಕೆ 10 ವರ್ಷ ಆಯ್ತು ಅಂತ. ಮತ್ತೆ ಬೆಂಡೆಕಾಯಲ್ಲಿ ಅದೇ ಆಗಿರೋಕ್ಕೋಸ್ಕರ ಅದೇ ಥೀಮ್ ಕೊಟ್ಟಿತ್ತು. ಹಿಂಗಾಗಿ ಇನ್ನೊಂದೇನಾಯ್ತು, ಪ್ರತಿಯೊಂದ್ ಕಡೆನೂ ಇದು ಅಡಿಗೆ ಅರಮನೆ ಇಷ್ಟು ಪಾಪ್ಯುಲಾರಿಟಿ ಆಗ್ಲಿಕ್ಕೆ ಬೆಂಡೆಕಾಯಿ ಫ್ರೈನೇ. ಇವ್ರು ಸುಮಾರು ಬೆಂಡೆಕಾಯಿ ಫ್ರೈ ಮಾಡಿದ್ರು, ಅದ್ರದ್ದೆಲ್ಲ ಇದನ್ ಮಾಡ್ತಾ ಇದಾರೆ. ಎಲ್ಲಾರು ನೋಡಿ ಇದು ಮಾಡಿದಕ್ಕೆ ಕಲೀಲಿ ಅಂತಂದ್ರೆ ಕಲಿಬೇಕಾದ್ರೆ ಕಲಿಬಹುದು, ಇಲ್ಲಾಂದ್ರೆ ಇಲ್ಲ. ನೋಡಿ, ಇದೊಂದು ಒಳ್ಳೆ ವಿಚಾರ ಮಾಡಿದ್ರಿ ನೀವು. ಸಾಮಾನ್ಯ ಜನರಿಗೆ ಸುಮ್ನೆ ಸಣ್ಣ ಹುಡುಗರು ಆಟ ಆಡ್ಬೇಕಾದ್ರೆ ಮಾಡ್ತಾರಲ್ಲ, ಆ ಲೆಕ್ಕಕ್ಕೆ ಮಾಡಿದ್ದು ಅದನ್ನ. ಅದು ಇಷ್ಟು ದೊಡ್ಡ ಹೆಮ್ಮರ ಆಗೋಗಿದೆ. ಆಲದ ಮರ ಅಂದ್ರೂ ಅಡ್ಡಿ ಇಲ್ಲ ಅದಕ್ಕೆ. ಹೌದು. ಈಗ ಸ್ಟಾರ್ಟಿಂಗ್ ಡೇಸ್ ನಲ್ಲಿ ಎಷ್ಟು ಮೆಂಬರ್ ಆಡ್ ಆಗಿದ್ರು ನಿಮ್ ಫ್ರೆಂಡ್ಸ್? ಇಬ್ರು ಅಡ್ಮಿನ್ ಫ್ರೆಂಡ್ಸ್ ಎಲ್ಲ ಜಾಯಿನ್ ಆದ್ರು. ನಾವ್ ಮಾಡೋ ಅಡಿಗೆನು ಹಾಕ್ತಿವಿ ಅಂತ ಅಂದ್ರು. ಅವ್ರು ಹಿಂಗೆ ಕಂಟಿನ್ಯೂ ಆಗಿ ನಮ್ ಕ್ಲೋಸ್ ಸರ್ಕಲ್ ಇರೋರೆಲ್ಲ 50 ಜನ ಆದ್ರು. ಅವಾಗ ಈ ಗ್ರೂಪ್ ಪಬ್ಲಿಕ್ ಅಲ್ಲಿ ಇಷ್ಟೊಂದು ಹೆಸರುವಾಸಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ? ಗೊತ್ತಿಲ್ಲ. ಹೌದು, ಹೀಗೆ ಮಾಡಿದ್ದು ನಮ್ಗೆ ಇರ್ಲಿ ಅಂತ ಮಾಡ್ಕೊಂಡಿದ್ದು. ನಮ್ದು ಹಾಳಾಗಬಾರ್ದು ಅಂತಂದ್ರೆ ಪ್ರೊಫೈಲ್ ನಮ್ದು ಬಂದಾದ್ರ ಜೊತೆಗ ಈ ಕೆಲವೊಂದು FB ಅಲ್ಲಿ ಇದನ್ ಮಾಡಿಬಿಡ್ತಾನೆ. ಏನಂದ್ರೆ ಪ್ರೊಫೈಲ್ಸ್ ಒಂದ್ ಸ್ವಲ್ಪ ದಿವಸ ಅಷ್ಟೇ ಇದು ಹೆಲ್ಡಪ್ ಮಾಡಿಬಿಡ್ತಾರ. ಕೆಲವೊಂದೇನೋ ಇದು ಅವ್ರಿಗೆ ಬೇಡ ಇದ್ ಹಾಕಿದ್ವಿ ಅಂತಂದ್ರೆ. ಸೊ ಹಿಂಗ ಇದು ಮತ್ತೆ ಆಮೇಲೆ ಇನ್ನೊಂದು ಇಶ್ಯೂಸ್ ಅಂತಾರಲ್ರಿ, ಏನದು ಯಾರ್ದನ ವಿಡಿಯೋ ಹಾಕಿದಾಗ ಇದು ಮಾಡ್ತಾರ, ಕಾಪಿರೈಟ್ ಅದನ್ನೊಂದು ಕಿರಿಕಿರಿ ಆಗುತ್ತೆ. ಹಂಗಾದಾಗ ಕೆಲವೊಂದ್ ಟೈಮ್ ಇದು ID ಬ್ಲಾಕ್ ಮಾಡ್ತಾರ ಅವ್ರು ಕಂಪ್ನಿಯಿಂದ. ಒಂದು
15 ದಿವಸ 20 ದಿವಸ ತನಕ ಸಿಗಂಗಿಲ್ಲ. ಆತರ ಸೊ ಹಿಂಗ ಆದಾಗ ಪೇಜ್ ಮಾಡಿದ್ನೆ, ಗ್ರೂಪ್ ಮಾಡಿ ಇಟ್ಕೊಂಡ್ರೆ ಅದ್ರಲ್ಲಿ ಪೇಜ್ ಅಲ್ಲ, ಅದು ನಾವು ಮಾಡಿದ್ದು ಗ್ರೂಪ್ ಮಾಡಿದ್ದು, ಆಮೇಲೆ ಅದು ಪೇಜ್ ಆಗಿ ಪರಿವರ್ತನೆ ಪೇಜ್ ಆಗೇ ಇಲ್ಲ. ಗ್ರೂಪ್ ಇವತ್ತಿಗೂ ಗ್ರೂಪ್ ಅಂತಾನೆ ಹೇಳ್ಬೋದು. ಹೇಳುವಾಗ ನಾವು ಪೇಜ್ ಅಂತ ಹೇಳ್ಕೊತೀವಿ. ಪೇಜ್ ಅಂತಂದು ಲೋಕರುಡಿ ರೂಢಿ ಆಗಿಬಿಟ್ಟಿದೆ. ರೂಢಿ ಆಗ್ಬಿಟ್ಟಿದೆ. ಶುರುನಲ್ಲಿ ನೀವಿಬ್ರೇ ಮೆಂಬರ್, ನೀವಿಬ್ರೇ ಅಡ್ಮಿನ್. ಆಮೇಲೆ ಬರ್ತಾ ಬರ್ತಾ ಒಬ್ಬೊಬ್ರು ನಾವು ನೀವು ಜನಗಳಿಗೆ ಹೇಗೆ ತಲುಪಿಸಿದ್ರಿ ನಮ್ದು ಈ ತರ ಒಂದು ಗ್ರೂಪ್ ಇದೆ, ಪಬ್ಲಿಕ್ ಗ್ರೂಪ್ ಇತ್ತು, ಪಬ್ಲಿಕ್ ಗ್ರೂಪ್ ಇತ್ತು, ಹಾಗಾಗಿ ಎಲ್ಲರಿಗೂ ನೋಟಿಫಿಕೇಶನ್ ಆಡ್ ಮಾಡೋರು, ಸ್ಕ್ರಾಲ್ ಅಪ್ ಯಾರು ಬರ್ತಾರೋ ಅವ್ರು ಇದು ಮಾಡೋದು. ನಂಬ್ತಿರೋ ಬಿಡ್ತಿರೋ ಹೆಚ್ಚು ಕಮ್ಮಿ 1 ಲಕ್ಷ ಜನನ್ನ ಬ್ಲಾಕ್ ಮಾಡಿ ತೆಗೆದ್ ಬಿಸಾಕಿದ್ವಿ. ಫೇಕ್ ಅಕೌಂಟ್ಗಳು, ಬೇಡದೇ ಇರೋ ವಿಡಿಯೋಸ್ ಹಾಕ್ತಾರೆ. ಈಗ ಸೋಶಿಯಲ್ ಮೀಡಿಯಾದಲ್ಲಿ ಅದೇ ಕಾಯಿಲೆ ಆಗ್ಬಿಟ್ಟಿದೆ. ಅದಕ್ಕೆ ಅಪ್ರೂವಲ್ ಇಟ್ಟಿದೀವಿ, ಎಲ್ಲ ಹೊಸಬ್ರನ್ನ ಎಲ್ಲಾರನ್ನು ತಗೊಳಲ್ಲ ನಾವು. ಇತ್ತೀಚೆಗೆ ಟರ್ಮ್ಸ್ ಎಲ್ಲ ಆಡ್ ಮಾಡಿ ಇಟ್ಟಿದ್ದೀಗ. ಮತ್ತೆ ಶುರುನಲ್ಲಿ ಈ ತರ ಅಡಿಗೆ ಅರಮನೆ ಅಂತ ಪೇಜ್ ನ ಗ್ರೂಪ್ ನ ಓಪನ್ ಮಾಡ್ಕೊಂಡ್ರಿ. ನಂತರ ದಿನಗಳಲ್ಲಿ ನೀವು ಏನ್ ಸಜೆಸ್ಟ್ ಮಾಡಿದ್ರಿ ಅಲ್ಲಿರೋ ಮೆಂಬರ್ಗೆ? ನಿಮ್ ಮನೆ ಅಡಿಗೆಗಳನ್ನ ಪೋಸ್ಟ್ ಮಾಡಿ ಆಮೇಲೆ ರೆಸಿಪಿ ಹಾಕೊಂಡೇ ಬಂದ್ವಿ ನಾವು. ಹೌದು, ಸ್ಟಾರ್ಟಿಂಗ್ ಡೇ ಇಂದನು. ಯಾಕೆಂದ್ರೆ ನಮ್ಗೆ ಮರ್ತೋಗ್ಬಿಡುತ್ತೆ ನಾವೇನ್ ಮಾಡಿದ್ವಿ ಅಂತ. ಅದ್ ಕ್ರಿಯೇಟಿವಿಟಿ ಆಗಿ ಮಾಡಿದಲ್ಲ ಬೆಂಡಿ ಫ್ರೈ. ಏನೇನ್ ಹಾಕಿದ್ದೆ ನನಗೆ ಮರ್ತೋಗ್ಬಿಡುತ್ತೆ. ಸೊ ಅದ್ ಏನೇನ್ ಹಾಕಿದ್ದೆ ಅದನ್ನೆಲ್ಲ ಐಕಾನ್ ಕಂಟೆಂಟ್ ಆಗಿ ಬದಲಾಗಿದೆ ಇವತ್ತಲ್ವಾ. ಈಗ ನಾವು ಸ್ಟಾರ್ಟಿಂಗ್ ಡೇಸ್ ನಲ್ಲಿ ಈ ತರ ಎಲ್ಲ ಪೇಜ್ ಎಲ್ಲ ಕ್ರಿಯೇಟ್ ಮಾಡಿದ್ರಿ. ಮೊದಲನೇ ಸ್ನೇಹ ಸಮ್ಮಿಲನ ಲಾಲ್ ಬಾಗ್ ಅಲ್ಲಿ ಆಯ್ತು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಿಮ್ಗೆ ಆ ಯೋಚನೆ ಯಾಕೆ ಬಂತು? ಭೇಟಿ ಆಗೋಣ ಅಂತ ಆದ್ರೆ ಗುರ್ತ ಇರೋ ಫ್ರೆಂಡ್ಸ್ ಮಾತ್ರ ಭೇಟಿ ಆಗೋಣ ಅಂತ ನೀವು ಅನ್ಕೊಂಡಿರ್ಬೋದು. ಅಲ್ಲಿನ ಮೆಂಬರ್ ಎಲ್ಲ ಕಲರ್ ಯಾಕಣ್ಣ, ಅಲ್ಲಿನ ಮೆಂಬರ್ಸ್ ಯಾರ್ ಬೇಕಾದ್ರೂ ಬರ್ಬೋದು ಅಂತ ನೀವು ಇನ್ವೈಟ್ ಮಾಡಿದ್ವಿ. ಯಾರು ಬೇಕಾದ್ರೂ ಆಗ ಶುರು ಆಗಿದೆ. ಈಗ ಪ್ರತಿ ವರ್ಷನೂ ಸ್ನೇಹ ಸಮ್ಮೇಳನ ಪ್ರೋಗ್ರಾಮ್ ನಡ್ಕೊಂಡ್ ಬರ್ತಾ ಇದೆ. ಈಗ ನೀವು ಸಾಮಾನ್ಯವಾಗಿ ಒಂದ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿದ್ಮೇಲೆ ಅದ್ರ ಜವಾಬ್ದಾರಿಗಳು ತುಂಬಾ ಇರುತ್ತೆ. ಈ ತರ ಮೆಂಬರ್ ಎಲ್ಲ ಆಡ್ ಆದ್ಮೇಲೆ ಟೀಮ್ ಅಂತೆಲ್ಲ ಕೊಟ್ಕೊಂಡು ಇವಾಗ ಟೀಮ್ ಎಲ್ಲ ನಡೀತಾ ಇದೆ. ಫುಡ್ ಕಾಂಪಿಟೇಷನ್, ಫುಡ್ ಫೆಸ್ಟಿವಲ್ ಎಲ್ಲ ನಡೀತಾ ಇದೆ. ಅದೆಲ್ಲ ಜವಾಬ್ದಾರಿ ತಗೊಂಡು ನಿಭಾಯಿಸೋದೆಲ್ಲ ತುಂಬಾ ಕಷ್ಟವಾದ ಮಾತು. ನೀವು ಸ್ಟಾರ್ಟಿಂಗ್ ಸುಮ್ನೆ ಸ್ಟಾರ್ಟಿಂಗ್ ಅಲ್ಲಿ ಇದೆಲ್ಲ ಏನ್ ಐಡಿಯಾ ಏನು ಇದ್ದಿಲ್ಲ, ನಾರ್ಮಲ್ ಸುಮ್ನೆ. ಈಗ ಜನ ಬಂದಾಗ ಅವ್ರವ್ರ ಇಂಟ್ರೆಸ್ಟ್ ನಮ್ಮ ಅಡ್ಮಿನ್ಸ್ ಎಲ್ಲ ಒಬ್ರಿಗಿಂತ ಒಬ್ರು ತುಂಬಾ ಪ್ರಚಂಡ, ಎಲ್ಲಾರು ಒಳ್ಳೆ ಐಡಿಯಾಸ್ ಕೊಡ್ತಾರೆ. ನೀವು ಗ್ರೂಪ್ ಕ್ರಿಯೇಟ್ ಮಾಡೋದ್ ಮಾಡ್ಬಿಟ್ರಿ, ಅದು ಮುಂದುವರಿಬೇಕು ಅಂತ. ಈಗ ಮುಂದುವರಿಯಕ್ಕೆ ಅಡ್ಮಿನ್ಸ್ ಗಳೇ ಕಾರಣ ಅಂತ ನೀವು ಅವರೇ ಎಲ್ಲ ಜವಾಬ್ದಾರಿ ತಗೊಂಡು ಈಗ ಪ್ರತಿ ವಾರನೂ ಥೀಮ್ ಎಲ್ಲ ಕೊಟ್ಕೊಂಡಿದ್ದಾರೆ. ಅದನ್ನೆಲ್ಲ ಸಜೆಸ್ಟ್ ಮಾಡಿದ್ಯಾರ? ಇಲ್ಲ, ಅವ್ರುಗಳೇ ಎಲ್ಲ ಮಾತಾಡ್ತಾರೆ. ಬಟ್ ಏನೇ ಮಾಡಿದ್ರು ನಮ್ಗೆ ನೋಟಿಸ್ ಕೊಡ್ತಾ ಇರ್ತಾರೆ, ಅಕ್ಕ ಹಿಂಗ್ ಮಾಡ್ಬೇಕು ಅಂತ. ನೀವು ಅಷ್ಟು ಫ್ರೆಂಡ್ಲಿ ಆಗಿದ್ದೀರಾ, ಎಲ್ಲರಿಗೂ ಜವಾಬ್ದಾರಿ ಕೊಟ್ಬಿಟ್ಟಿದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಿಮ್ ಸಪೋರ್ಟಿಂಗ್ ನಾವ್ ಇರ್ತೀವಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ದೀರಾ. ನೀವ್ ಈ ಥೀಮ್ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡ್ಬಹುದಾ? ಅದೇ ವಾರದ ರಾಣಿ ಮಾಡಿದೀವಿ. ಹಿಂಗೆ ಒಂದ್ ಐಟಮ್ ತಗೋತಿದ್ವಿ, ಗಸಗಸೆ ಅಂತ ಒಂದ್ ಐಟಮ್. ಆ ಗಸಗಸೆ ಉಪಯೋಗಿಸ್ಬಿಟ್ಟು ಏನಾದ್ರು ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮಲ್ಲೇ ಒಬ್ರು ಕೊಡ್ತಾರೆ, ಅಂದ್ರೆ ಮೆಂಬರ್ಸ್ ಅಲ್ಲೇ ಒಬ್ರು ಕೊಡ್ತಾರೆ. ಈ ತರ ಥೀಮ್ ಎಲ್ಲ ಆದಾಗ ಪ್ರತಿಯೊಬ್ರು ಪೋಸ್ಟ್ ನ ನೋಡೋದು, ಅದ್ರಲ್ಲಿ ಸೆಲೆಕ್ಷನ್ ಮಾಡೋದು ಎಲ್ಲಾನು ಗ್ರೂಪ್ ನಾವು ಅಡ್ಮಿನ್ಸ್ ಗ್ರೂಪ್ ಅಲ್ಲಿ ಡಿಸೈಡ್ ಮಾಡ್ತೀವಿ. ನನಗ್ ಗೊತ್ತಿರೋ ಪ್ರಕಾರ ನಿಮ್ ಗ್ರೂಪ್ ಅಲ್ಲೇ ಈ ತರ ಸೆಲೆಕ್ಟ್ ಆಗಿರುತ್ತೆ. ಸರ್ಟಿಫಿಕೇಟ್ ಕೊಡೋದು ಅಂತ ಶುರು ಆಗಿದ್ದು ನಿಮ್ ಗ್ರೂಪ್ ಅಲ್ಲೇ ಅನ್ಸುತ್ತೆ ನನ್ ಪ್ರಕಾರ. ಇಡೀ ಫೇಸ್ಬುಕ್ ಪ್ರಪಂಚದಲ್ಲಿ ನಿಮ್ ಗ್ರೂಪೇ ಮೊದಲನೇದು ಅನ್ಸುತ್ತೆ. ಈ ತರ ಎಲ್ಲ ಮೆಂಬರ್ಸ್ ಅಡಿಗೆ ಪೋಸ್ಟ್ ಥೀಮ್ ಎಲ್ಲ ಕೊಟ್ಟು ಅವ್ರ ಪೋಸ್ಟ್ ನೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅವರಿಗೆ ಪ್ರೋತ್ಸಾಹ ಕೊಟ್ಟು ಸರ್ಟಿಫಿಕೇಟ್ ಮೇಡಮ್ ಜನಗಳಿಗೆ ಇಂಟ್ರೆಸ್ಟ್ ಬರುತ್ತೆ, ಮತ್ತೆ ಪೋಸ್ಟ್ ಮಾಡ್ಬೇಕು. ಗ್ರೂಪ್ ಇದು ಥೀಮ್ ಬಗ್ಗೆ ಆಮೇಲೆ ಮತ್ತು ಇವು ಏನಿದೆ ಅಲ್ಲ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ನಿಮಗೆ ನಮ್ಮ ಅಡ್ಮಿನ್ ರೂಪ ಅಂತಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಡೀಟೇಲ್ ಆಗಿ ಹೇಳ್ತಾರೆ. ಆಮೇಲೆ ಪ್ರೆಸೆಂಟ್ 5 lakhs ಸಮಥಿಂಗ್ ಮೆಂಬರ್ಸ್ ಇದ್ದಾರೆ ನಮ್ದು. ಶುರುನಲ್ಲಿ 5,80,000 at present members. ಅದ್ರಲ್ಲಿ ಎಷ್ಟ್ ಮಂದಿ ಆಕ್ಟಿವ್ ಇರ್ತಾರೆ, ಎಷ್ಟ್ ಮಂದಿ ಇಲ್ಲ ಗೊತ್ತಿಲ್ಲ, ಬಟ್ ನಮ್ ಮೆಂಬರ್ಸ್ ಅಂತೂ ಇದಾರೆ. ಈ ತರ ಪ್ರೋಗ್ರಾಮ್ ಆದಾಗೆಲ್ಲ ಎಲ್ಲ ಆಕ್ಟಿವ್ ಆಗ್ತಾರೆ. ಆಮೇಲೆ ಮತ್ತೆ ಇಷ್ಟು 5 lakhs ಮೆಂಬರ್ಸ್ ಇದ್ದಿದ್ದು ಫಸ್ಟ್ ಗ್ರೂಪ್ ನಮ್ದು. ಹೌದು, ಇಡೀ ಕನ್ನಡ ಫುಡ್ ಗ್ರೂಪ್ ನಲ್ಲಿ ಇಷ್ಟು ಮೆಂಬರ್ಸ್ ಇದ್ದು ಎಲ್ಲರೂ ಶುದ್ಧ ಸಸ್ಯಾಹಾರಿಯಲ್ಲಿ 5 lakhs ಮೆಂಬರ್ಸ್ ಇದ್ದಿದ್ದು ಫಸ್ಟ್ ನಮ್ದೇ. ಹೌದು, ನಿಮ್ದೇ ಗ್ರೂಪ್ ಅನ್ಸುತ್ತೆ. ಈ ತರ ಎಲ್ಲ ಥೀಮ್ ಮಾಡಿ, ಪ್ರೋಗ್ರಾಮ್ಸ್ ಎಲ್ಲ ಮಾಡಿ, ಅವರಿಗೆ ಗೌರವಯುತವಾಗಿ ಆಡಿಟೋರಿಯಂ ನಲ್ಲಿ ಸ್ನೇಹ ಸಮ್ಮಿಲನ ಅಂತ ಮಾಡ್ಬೇಕಂತಂದು ಸ್ಟಾರ್ಟ್ ಮಾಡಿದ್ದು ನಮ್ ಗ್ರೂಪ್ ಇಂದಾನೆ. ಹೌದು, ಸಾಮಾನ್ಯವಾಗಿ ನಾವೆಲ್ಲೂ ನೋಡಕ್ಕೆ ಸಿಗೋದಿಲ್ಲ. ಅದು ಒಂದೇದ್ ಮಾತ್ರ ಲಾಲ್ ಬಾಗದಲ್ಲಿ ಸುಮ್ನೆ ಮೀಟ್ ಅಂತಂದು ಇದು ಮಾಡಿದ್ವಿ. ಬಟ್ 2ನೇ ಸಲ ಮಾಡಿದ್ ಸೆಕೆಂಡ್ ಇದಕ್ಕೆ ನಾವು ಗ್ರ್ಯಾಂಡ್ ಆಗಿ ಆಡಿಟೋರಿಯಂ ದಲ್ಲೇ ಮಾಡಿದ್ವಿ.
ಈ ತರ ನೀವು ಈ ಸ್ನೇಹ ಸಮ್ಮಿಲನ ಎಲ್ಲಾ ಮಾಡ್ತೀರಲ್ಲ, ಅಲ್ಲಿದ್ದೆಲ್ಲ ಜವಾಬ್ದಾರಿ ತಗೊಂಡು ಅಲ್ಲಿನ ಖರ್ಚು ವೆಚ್ಚ ಎಲ್ಲಾರು ಒಂದೊಂದು ತಗೋತೀವಿ. ಎಲ್ಲರೂ ಅಡ್ಮಿನ್ಸೇ ಮಾಡೋದು. ಎಲ್ಲಾರು Admins ಏ admins ಮಾಡೋದು. ನಾವು ಯಾರಿಂದ ಏನು ಕಲೆಕ್ಟ್ ಮಾಡಲ್ಲ ಮೇಡಮ್. ಹೌದು, ಅದೊಂದು ನಾವೇ ಗುಮಾನಿ ಇದೆ. ನಾವು ಹೌದು. ಅಡ್ಮಿನ್ಸ್ ಒಬ್ಬೊಬ್ರು ಒಂದೊಂದು ಶೇರ್ ಮಾಡ್ಕೋತೀವಿ, Share ಅವ್ರವ್ರ ಕೈಲಾಗಿದ್ದು. ಈ ಆ ದಿವಸ ನೀವು ಮೆಂಬರ್ಸಿಗೆಲ್ಲ ಸನ್ಮಾನ ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡಿರ್ತೀರಾ. ಈ ಫುಡ್ ಕಾಂಟೆಸ್ಟ್ ಅಲ್ಲೆಲ್ಲ ವಿನ್ ಆದವ್ರಿಗೆ ಸನ್ಮಾನ ಎಲ್ಲ ಇಟ್ಕೊಂಡಿರ್ತೀರಾ. ಇವಾಗ ನಾಡಿದ್ದು ಕೂಡ ಸನ್ಮಾನ ಇದೆ. ಫುಡ್ ಕಾಂಟೆಸ್ಟ್ ಹೌದು, ಇದೆ. ಹೌದು, 10ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಕೈಗೊಂಡಿದ್ದು 10 ರೆಸಿಪಿಗಳದ್ದು. ಹೌದು. ಅದ್ರಲ್ಲಿ ಫಸ್ಟ್ ರೌಂಡ್ ಗೆ ಆಯ್ಕೆ ಆದವ್ರನ್ನ ಮತ್ತೆ ಪುನಃ ಹೌದು. ಇಲ್ಲಿ ಇವತ್ತು ಸೆಕೆಂಡ್ ರೌಂಡ್ ಗೆ ಆಫ್ಲೈನ್ ಕಾಂಪಿಟೇಷನ್ ಮಾಡಿದೀರಾ. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಈ ತರ ಎಲ್ಲ ಮಾಡ್ಬೇಕು ಅಂತ ಹೆಮ್ಮೆ ಹೇಗೆ? ಅನ್ಸುತ್ತೆ ಮೇಡಮ್, ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾರು ಮಾಡಿಲ್ಲ ಈ ತರ. ಹಾ. ಮತ್ ನಮ್ಗೆ ನಮ್ಮ ಅಡ್ಮಿನ್ಸ್ ಆದವ್ರು ವಿದ್ಯಾ ನವೀನ್ ಅವರೇನೆ ಜಾಗ ಕೊಡ್ತಾರ ಜಾಗ ಮಾಡ್ಲಿಕ್ಕೆ. ಕೊಟ್ಟಿದ್ದಾರೆ. ಎಲ್ಲ ಬೇರೆ ಎಲ್ಲರಿಗೂ ಈ ತರ ಅನುಕೂಲ ಸಿಗಲ್ಲ ಹೌದು, ಅಲ್ವಾ. ಹೌದು, ಹೌದು. ನಮ್ಮಲ್ಲಿ ಎಲ್ಲಾ ಅಡ್ಮಿನ್ಸ್ ಒಂದಲ್ಲ ಒಂದ್ ರೀತಿ ಹೆಲ್ಪ್ ಮಾಡ್ತಿದ್ದಾರೆ. ಹೆಲ್ಪ್ ಮಾಡ್ತಾರೆ. ಹಂಗಾಗಿ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಹೌದು. ಈಗ ಸಾಮಾನ್ಯವಾಗಿ ಒಬ್ಳು ಗೃಹಿಣಿ ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಒಂದೊಂದು ಮೆಂಬರ್ ಕೂಡ ಅವಳ ಅಡಿಗೆ ಟೇಸ್ಟ್ ಮಾಡಿ ಉಪ್ಪು ಹೌದು. ಜಾಸ್ತಿನೋ ಖಾರ ಜಾಸ್ತಿನೋ ಏನೋ ಒಂದ್ ಕಮೆಂಟ್ ಕೊಡ್ತಾ ಇದ್ದಾರೆ. ಇಲ್ಲಿ ಫೇಸ್ಬುಕ್ ನಲ್ಲಿ ಮಾತ್ರ ಅವ್ರು ಮಾಡಿದ ಅಡಿಗೆ ಪೋಸ್ಟ್ ನೆಲ್ಲ ಕಣ್ಣಿನಲ್ಲೇ ರುಚಿ ನೋಡಿ ಹೌದು. ನೀವೆಲ್ಲ ಸೂಪರ್ ವಾವ್ ಅಯ್ಯೋ ಯಾಕೆ ಹೇಳ್ತೀರಾ, amazing ರುಚಿ. ತೊಂಡೆಕಾಯಿ ಐಸ್ ಕ್ರೀಮ್ ಮಾಡುವಷ್ಟು ಪ್ರಚಂಡರು. ನೋಡಿ ನೋಡಿ ನಾವು ಎಷ್ಟು ಮಾಡಿರೋದು. ಎಷ್ಟು ಜನ ಬುದ್ಧಿವಂತರಿದ್ದಾರೆ. ಹೆಮ್ಮೆ ಅನ್ಸುತ್ತೆ ನಮ್ಗೆ. ಹೆಮ್ಮೆ ಅನ್ಸುತ್ತೆ. ಎಲ್ಲಾದ್ರೂ ಗುರುತಿಸ್ಕೋತೀವಿ, ಸುಮಾ ಹೌದು. ಲಯನ್ ಸುಮಾ ಪ್ರಶಾಂತ್ ನೀವು ಕ್ರಿಯೇಟರ್ ಆಫ್ ಅಡಿಗೆ ಅರಮನೆ ಅಲ್ವಾ ಅಂತ ಹೌದು. ಗುರುತಿಸಿ ಯಾವ್ದೋ ಊರಲ್ಲಿ ಮಾತಾಡಿಸ್ತಾರೆ. ಹೌದು. ಎಲ್ಲೋ ಯಾವ್ದೋ ಒಂದ್ ಊರಲ್ಲಿ ಉತ್ತರ ಕರ್ನಾಟಕದ ಫಂಕ್ಷನ್ಸ್ ಗಳು ಹೋದಾಗ ಗುರುತಿಡಿದು ಮಾತಾಡಿಸ್ತಾರೆ. ಆಗ ನಿಮ್ಗೆ ಏನ್ ಅಷ್ಟು ಅನ್ಸುತ್ತೆ? ತುಂಬಾ ಸಂತೋಷ ತುಂಬಾ ಆಗುತ್ತೆ ಮೇಡಮ್. ಸಂತೋಷ. ತುಂಬಾ ಹೆಮ್ಮೆ ಅನ್ಸುತ್ತೆ. ಹೌದು. ನಮ್ ವೀಕ್ಷಕರಿಗೆ ಒಂದ್ ಪುಟ್ಟ ಡೌಟ್ ಇದೆ. ಹಾ. ಸುಮಾ ಪ್ರಶಾಂತ್ ಅವರಿಗೆ ಮೊದ್ಲು ಲಯನ್ ಅಂತ ಯಾಕೆ ಹೆಸರು ಬಂತು ಅದೊಂದು ಅಂತ? ಹೇಳ್ತೀನಿ. ಇದು 2 ವರ್ಷದಿಂದ ನಾನು PST ಆಫೀಸರ್ ಆಗಿದ್ದೀನಿ ಲಯನ್ಸ್ ಅಲ್ಲಿ. ಹೌದು, ಸೊ ಲಯನ್ಸ್ ಆಫೀಸರ್ ಆದ್ಮೇಲೆ ಲಯನ್ಸ್ ಹಾಕೊಳ್ಳೇಬೇಕು. ಹಾಕೊಳ್ಳೇಬೇಕು. ನಮ್ಮ ಹೆಸರು ಅದೊಂದು ಮುಂದೆ ಐಡೆಂಟಿ ತರ. ಹೌದು. ಲಯನ್ಸ್. ರಾಘವಣ್ಣ, ನೀವೇನ್ ಮಾಡ್ಕೊಂಡಿದ್ದೀರಾ? ನಾನು ರೈತ ಅವ್ರು. ರೈತರು. ಅಗ್ರಿಕಲ್ಚರ್. ನಿಮ್ದು ಊರು? ಕುಷ್ಟಗಿ. ಹಾ, ಅಲ್ಲಿ ರೈತರು ನೀವು. ಹ್ಮ್. ನೀವು ಈ ಪೇಜ್ ಬಗ್ಗೆ ಎಲ್ಲ ಏನ್ ಜವಾಬ್ದಾರಿ ತಗೊಂಡಿದ್ದೀರಾ ಇಷ್ಟು ಇಷ್ಟು ವರ್ಷದಲ್ಲಿ? ವರ್ಷದಲ್ಲಿ ನಾನು ಏನು ತಗೊಂಡಿಲ್ಲ. ಇವ್ರಿಗೆ suggest ಮಾಡಿದ್ದಷ್ಟೇ ಇದೆ. ಮಾಡ್ತಾರೆ. ಸಜೆಸ್ಟ್ ಮಾಡಿದೀನಿ. ಬೇರೆ ಕಡೆಯಿಂದ ಏನಾದ್ರು ಹೆಲ್ಪ್ ಬೇಕಂದ್ರೆ ಮಾಡ್ತೀವಿ. ಬಟ್ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ನಾನು ಸಜೆಷನ್ ಅವ್ರವ್ರಿಗೆ ಬಿಟ್ಬಿಟ್ಟಿದ್ದೀರಾ? ಅವ್ರವ್ರಿಗೆ ಬಿಟ್ಟು. ಹೌದು. ಈಗ ನಾಡಿದ್ 31ಕ್ಕೆ ಪ್ರೋಗ್ರಾಮ್ ಇದೆ ಅಲ್ಲ 10 ವರ್ಷದ್ದು. ಹ್ಮ್. ಆಗ ನೀವೆಲ್ಲ ಏನೇನ್ ಪ್ರೋಗ್ರಾಮ್ ನೋಡಿ, ಊರಿಂದ ಬಂದಿದ್ದಾರೆ. ಈಗ 550 ಕಿಲೋಮೀಟರ್ ದೂರದಿಂದ ದೂರದಿಂದ ಬಂದಿದ್ದಾರೆ. ಇವತ್ತೇ ನೋಡಿ. ಈ ಲೈವ್ ಕಾಂಟೆಸ್ಟ್ ಗೂ ಸೇರಿಸಿ ಬಂದಿದ್ದಾರೆ. ಪಾಪ ರೆಸ್ಟ್ ತಗೊಳ್ಳದೆ ನಮ್ಗೆ ಇವತ್ತು ಮಾತಿಗೆ ಸಿಕ್ಕಿದ್ದಾರೆ ರಾಘವಣ್ಣ ಇವತ್ತು ಅವರು. ಬೆಳಗ್ಗೆ ಬಂದಿದ್ದಾರೆ. ಬೆಳಗ್ಗೆ ಬಂದಿದ್ದೀರಿ. ಏನೆಲ್ಲ ಪ್ಲಾನ್ ಇದೆ ಪ್ರೋಗ್ರಾಮ್? ಹಾನರ್ಸ್ ಇದಾವೆ, ಹಾ, ಕಲ್ಚರಲ್ ಆಕ್ಟಿವಿಟೀಸ್ ಇದೆ, ಡ್ಯಾನ್ಸ್, ದೊಡ್ಡೋರ್ ಡ್ಯಾನ್ಸ್, ಮಕ್ಕಳು ಡ್ಯಾನ್ಸ್. ಮಕ್ಕಳು ಎಲ್ಲ ಮೆಂಬರ್ಸ್ ಎಲ್ಲ ಮಾಡೋದು. ಮಕ್ಕಳು ಮೆಂಬರ್ಸ್ ಮಕ್ಕಳು ಮೆಂಬರ್ಸ್ ಬಿಟ್ಟು ಬೇರೆಯವ್ರಿಗೆ ಬೇರೆಯವ್ರಿಗೆ allow ನಾಳಿನ ಫಂಕ್ಷನ್ ಗೆ ಹಾ. ಹಿಂದಕ್ಕೊಂದ್ಸಲ ಫಂಕ್ಷನ್ ಮಾಡಿದ್ವಿ. ಆಮಂತ್ರಣ ಎಲ್ಲರಿಗೂ ಇದೆ. ಇಲ್ಲ, ಆಮಂತ್ರಣ ಅಲ್ಲಿಗೆ ಅರಮನೆಯವರಿಗೆ, ಅಡಿಗೆ ಅಡಿಗೆ ಅರಮನೆ ಮೆಂಬರ್ಸ್ ಅವ್ರ ಮಾತ್ರ. ಮನೆಯವರುಗಳಿಗಿದಾವೆ. ಹಾ, ಅಷ್ಟೇ ಫ್ಯಾಮಿಲಿ ಮೆಂಬರ್ಸ್ ಬಟ್ ಹೊರಗಡೆ ಫ್ರೆಂಡ್ ಸರ್ಕಲ್ ಗೆ ಹಂಗೆ ಬೇರೆದವ್ರಿಗೆ ಯಾರಿಗೂ ಅಲೋ ಇಲ್ಲ. ಓನ್ಲಿ ಫಾರ್ ಅಡಿಗೆ ಅರಮನೆ ಮೆಂಬರ್ಸ್. ನೀವೀಗ ನಿಮ್ ಫೇವ್ರೆಟ್ ಅಡ್ಮಿನ್ ಯಾರು? ಯಾರು ಅಂತ ಹೇಳಿದ್ರೆ ಎಲ್ಲಾರು. ಎಲ್ಲರೂ favorite. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ಪರಿಶ್ರಮ ಮಾಡಿದ್ದಾರೆ. ನೀವೆಲ್ಲ ಒಂದು ಮರದ ಎಲ್ಲ ಈಗ ಫಾರ್ ಎಕ್ಸಾಂಪಲ್ ನನ್ನ ಬಾಯಿ ತುಂಬಾ ಎಲ್ರು ಅಕ್ಕ ಅಂತ ಹೇಳಿದಾಗ ಅಷ್ಟೋ ಜನ ತಂಗಿರೇನೆ ನನಗೆ. ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಹೇಳಂಗಿಲ್ವಲ್ಲ. ಒಬ್ಬೊಬ್ರು ಒಂದೊಂದ್ರಲ್ಲಿ ಡೆಡಿಕೇಶನ್ ಕೊಟ್ಟಿದ್ದಾರೆ. ಹಂಗಾಗಿ ಎಲ್ಲರೂ ಎಲ್ಲರೂ ನನ್ನ ತಂಗಿ. ಒಬ್ರಿಗೊಂದು ಅಂತಂದು ಇದು ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಯಾರು ತೆಗಿಲಿಕ್ಕೂ ಬರಂಗಿಲ್ಲ, ಇದು ಮಾಡಂಗಿಲ್ಲ, ಹಂಗಿದ್ದಾರೆ. ನೀವು ನಿಮ್ಗಳ ಪರ್ಸನಲ್ ಕೆಲಸ ಮಧ್ಯೆ ಈ ಗ್ರೂಪ್ ನ ಭಾಗಿಯಾಗಿ ಹೇಗೆ ಎಲ್ಲ ಅಡ್ಮಿನ್ಸ್ ಎಲ್ಲ ಸೇರ್ಕೊಂಡು ಮಾಡ್ಕೋತೀವಿ. ಈಗ ಈ ಥೀಮ್ ಗೇಮ್ ಎಲ್ಲ ಕೊಟ್ಟಾಗ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಎಲ್ಲ ಅವ್ರಿಗೆ ಫಾರ್ ಎಕ್ಸಾಂಪಲ್ ಈ ಗುರುವಾರ ನಾವು 5 ಗಂಟೆಗೆ ನಿಮ್ ಸೆಲೆಕ್ಷನ್ಸ್ ಕೊಡಿ ಅಂತ ಮಾತಾಡ್ಕೋತೀವಿ ಗ್ರೂಪ್ ಅಲ್ಲಿ, ನಮ್ಮ ಅಡ್ಮಿನ್ ಗ್ರೂಪ್ ಅಲ್ಲಿ 5 ಗಂಟೆಗೆ ಎಲ್ಲರೂ ಸೆಲೆಕ್ಷನ್ಸ್ ಕೊಡ್ತೀವಿ. ಅದ್ರಲ್ಲಿ ಕಾಮನ್ ಅಂತ ಒಂದು 10 ಇದ್ದೇ ಇರುತ್ತೆ, 10 ತಗೋತೀವಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ ಗ್ರೂಪ್ ಇಂದ ಎಲ್ಲರೂ ತುಂಬಾ ಹೆಚ್ಚು ಜನ ಅಡ್ಗೆ ಬರ್ದಿದ್ದವರು ಬ್ಯಾಚುಲರ್ಸ್ ಕೂಡ ಎಲ್ಲರೂ ಅಲ್ಲಿನ ಮೆಂಬರ್ಸ್ ಎಲ್ಲ ಆಗಿ ಅಲ್ಲಿಂದ ಅಡ್ಗೆ ಕಲ್ತು ನಾನು ಅಡ್ಗೆ ಅರಮನೆ ಮೆಂಬರ್ ಅಂತ ಹೆಮ್ಮೆಯಿಂದ ಎಲ್ಲ ಕಡೆ ಹೇಳ್ಕೊಡ್ತಾ ಇದಾರೆ. ಅವ್ರದ್ದು ಏನೇನಿದೆ ಹೆಗ್ಗಳಿಕೆ, ಅವ್ರದ್ದು ಏನೇನಿದೆ ಅಚೀವ್ಮೆಂಟ್ಸ್ ಎಲ್ಲ ನಿಮ್ಗೆ ಸಲ್ಬೇಕು ಈ ದಿವಸ. ಹೀಗೆ ನಿಮ್ ಗ್ರೂಪ್ ಇನ್ನು ಉನ್ನತ ಮಟ್ಟಕ್ಕೆ ಬೆಳೀಲಿ, ಇನ್ನು ಹೆಚ್ಚೆಚ್ಚು ಜನ ಅಲ್ಲಿ ಸೇರ್ಲಿ, ಹೆಚ್ಚೆಚ್ಚು ಜನ ಅಡ್ಗೆ ಕಲಿಸೋರಂತವ್ರಾಗ್ಲಿ. ಯಾಕಂದ್ರೆ ಅದು ಅನ್ನಪೂರ್ಣೇಶ್ವರಿ ನೆಲೆ ಆಗಿರೋದ್ರಿಂದ ಎಲ್ಲರೂ ನಿಮ್ಮಂತ ಅನ್ನಪೂರ್ಣೇಶ್ವರಿಯರು ಅಲ್ಲಿಗೆ ಅಡಿಗೆ ಹೇಳಿಕೊಡೋರು ಅಂತರಾಗ್ಲಿ, ಈ ತರನೇ ಎಲ್ಲರಿಗೂ ಪ್ರೋತ್ಸಾಹ ಮಾಡ್ತಾ ಇರ್ಲಿ ಅಂತ ನಾನು ಆಶಿಸ್ತೇನೆ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಸಲ್ಲಬೇಕು ಅಂತಂದು ಹೇಳಿದ್ರಿ. ನಮಗ ಅಷ್ಟೇ ಅಲ್ಲ, ಎಲ್ಲ ನಮ್ಮ ಅಡ್ಮಿನ್ ಟೀಮಿಗೆ ಪೂರ್ತಿ ಸಲ್ಲಬೇಕು. ಏನೇ ಇದಾದ್ರ ಜೊತೆಗೆ
ಇದು ನಮ್ಮ ಅಡ್ಮಿನ್ ಟೀಮ್ ಪೂರ್ತಿ ಸಲ್ಲಬೇಕಲ್ಲ. ತುಂಬಾ ಅವ್ರಿಲ್ದೆ ನಾವಿಲ್ಲ ಹೌದು. ಹಂಗಾಗಿ ಒಂದ್ ಗ್ರೂಪ್ ನಡ್ಸ್ಕೊಳ್ಳೋದಂದ್ರೆ ಸಾಮಾನ್ಯದ ಮಾತಲ್ಲ ಅದು. ಎಲ್ಲರೂ ಮನೆ ಕೆಲಸ ಅವ್ರಲ್ಲಿ ಎಲ್ಲ ಎಷ್ಟೇ ಬಿಟ್ಟು ಮಾಡ್ತಾರೆ. ಬಿಟ್ಟು ಮನಸ್ಸಲ್ಲಿ ಬೇಜಾರಿರ್ಲಿ ಏನಿರ್ಲಿ ಪಾಪ ಇಲ್ಲಿ ಬಂದ್ ಆಕ್ಟಿವ್ ಆಗಿ ಮಾಡ್ಬಿಟ್ಟು ಹೋಗ್ತಾರೆ. ಆಕ್ಟಿವ್ ಆಗಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ವಿದ್ಯಾ ನವೀನ್ ಮತ್ತೆ ನವೀನ್ ಪುರುಷೋತ್ತಮ್ ದಂಪತಿಗಳು ಅವ್ರು ನಿಮ್ಗೆ ತುಂಬಾ ಸಹಕಾರ ಮಾಡ್ಕೊಂಡೆಲ್ಲ